ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಬುಲ್ಸ್ ತಂಡ ಪಟ್ನಾ ಪೈರೇಟ್ಸ್ ವಿರುದ್ಧ ಸೋತ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅವರು BC ರಮೇಶ್ ಸರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಮಾತನಾಡಿದ್ರು. ಇವಾಗ ಈ ಒಂದು ಸೀಸನ್ ಅಲ್ಲಿ ಇದೇ ಬುಲ್ಸ್ ಅನ್ನೋದ ಕೊನೆ ಪಂದ್ಯ ಆಗಿದೆ. ಸೋತ ನಂತರ ತುಂಬಾನೇ ಭಾವುಕರಿಂದ ಏನೆಲ್ಲ ಮಾತಾಡಿದ್ರು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ BC ರಮೇಶ್ ಸರ್ ಅವರು ಹೇಳ್ತಾರೆ, ನಮ್ಮ ಬುಲ್ಸ್ ತಂಡದ ನಾಯಕ ಯೋಗೇಶ್ ಅವರು ಇಲ್ದಿದ್ದು ಈ ಎರಡು ಕ್ವಾಲಿಫೈಯರ್ ಮಿನಿ ಕ್ವಾಲಿಫೈಯರ್ಗೆ ಮತ್ತೆ ನಮಗೆ ಎಲಿಮಿನೇಟರ್ 2 ಪಂದ್ಯಕ್ಕೆ ತುಂಬಾನೇ ಹೊಡೆತ ಬಿದ್ದಿದೆ. ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ನಾವು ಪಂದ್ಯವನ್ನ ಗೆಲ್ತಾ ಇದ್ವಿ. ಕಳೆದ ಬಾರಿ ಪಟ್ಲಾ ವಿರುದ್ಧ ಅವರು ಯೋಗೇಶ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹೀಗಾಗಿ ಅವರ ಒಂದು ಕೊರತೆಯಿಂದ ನಾವು ಆಲ್ಮೋಸ್ಟ್ 50% ಪಂದ್ಯವನ್ನ ಸೋಲ್ಬೇಕಾಯ್ತು. ಮತ್ತೆ ಇಂದು ಆಕಾಶ್ ಹಿಂದೆ ಅವರು ಕೂಡ ಸ್ಥಾನ ಪಡೆದಿರಲಿಲ್ಲ, ಅದು ಕೂಡ ನಮಗೆ ಮುಳುವಾಯಿತು. ಅವರು ಕಾರಣಾಂತರದಿಂದ ಇಂದು ಪಂದ್ಯವನ್ನ ಆಡಕ್ಕಾಗಲಿಲ್ಲ. ಬಟ್ ನಮ್ಮ ಇಂದು ಡಿಫೆನ್ಸ್ ಆರಂಭದಿಂದಲೂ ತುಂಬಾನೇ ವೀಕ್ ಆಗಿತ್ತು, ಮಿಸ್ಟೇಕ್ ಗಳನ್ನ ಜಾಸ್ತಿ ಮಾಡಿದ್ರು. ಅಲಿರಿಜಾ ಅವರು ಪ್ರತಿ ಪಂದ್ಯದಂತೆ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಅವರಿಂದ ಕೂಡ ಆಗ್ಲಿಲ್ಲ. ಅವರು ಕೂಡ ಪದೇ ಪದೇ ಟ್ಯಾಕಲ್ ಆಗಿ ಟ್ಯಾಕಲ್ಸ್ ಡಿಫೆನ್ಸ್ ಅಲ್ಲಿ ಭಾಗಿಯಾಗಕ್ಕೆ ಹೋಗಿ ಅವರು ಮ್ಯಾಟ್ ನಿಂದ ಆಚೆನೆ ಉಳಿದ್ರು. ಬಟ್ ಅಯಾನ್ ಅವ್ರನ್ನ ಕಟ್ಟಾಕೋದ್ರಲ್ಲಿ ನಮ್ಮ ಡಿಫೆನ್ಸ್ ಕಂಪ್ಲೀಟ್ ಆಗಿ ಮಿಸ್ಟೇಕ್ ಅನ್ನ ಮಾಡಿತ್ತು. ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ಬಿಟ್ಕೊಟ್ರು, ಬೋನಸ್ ಇಂದು ಕಡಿಮೆ ಬಿಟ್ಕೊಟ್ರು, ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ಜಾಸ್ತಿ ಬಿಟ್ಕೊಟ್ರು. ಅದಷ್ಟೇ ಅಲ್ಲದೆ ಪಟ್ನಾ ತಂಡವನ್ನ ಆಲ್ಔಟ್ ಮಾಡುವ ಅವಕಾಶ ಇದ್ರೂ ಕೂಡ ಆ ಒಂದು ಅವಕಾಶವನ್ನ ಸರಿಯಾಗಿ ಸದುಪಯೋಗಿಸಿಕೊಳ್ಳಲಿಲ್ಲ. ಮಿಸ್ಟೇಕ್ ಅನ್ನ ಮಾಡು ಮತ್ತೆ ಅವ್ರನ್ನ ಲೀಡ್ ಹೋಗೋ ರೀತಿ ಮಾಡಿದ್ರು. ಬಟ್ ಸೆಕೆಂಡ್ ಹಾಫ್ ನಂತರ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಕಂಪ್ಲೀಟ್ ಆಗಿ ನಮ್ಮ ತಂಡ ಎಡವಿದೆ. ಡಿಫೆನ್ಸ್ ಮತ್ತೆ ರೈಡಿಂಗ್ ಅಲ್ಲೂ ಎರಡರಲ್ಲೂ ಕೂಡ ಈ ಒಂದು ಪಂದ್ಯದಲ್ಲಿ ಎಡವಿದೆ. ಹೀಗಾಗಿನೇ ನಾವು ಗೆಲ್ಲುವ ಪಂದ್ಯವನ್ನ ಸೋತಿದೀವಿ. ತುಂಬಾ ಬೇಜಾರಾಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಪಂದ್ಯವನ್ನ ಸೋತಿದ್ವಿ. ಆರಂಭದಲ್ಲಿ ಮಾತ್ರ ಬೌನ್ಸ್ ಬ್ಯಾಕ್ ಆಗಿ ಕಂಬ್ಯಾಕ್ ಮಾಡಿದ್ವಿ. ಬಟ್ ಇವಾಗ ಲಾಸ್ಟ್ ಮೂಮೆಂಟ್ಗೆ ಬಂದು ನಾವು ಈ ರೀತಿ ಕಳೆದ ಪರ್ಫಾರ್ಮೆನ್ಸ್ ನಮ್ಮ ಆಟಗಾರರು ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅಂತ BC ರಮೇಶ್ ಸರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತುಂಬಾನೇ ಎಮೋಷನಲಿ ಮಾತಾಡ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.